ಇದು ಆಧುನಿಕ ಕಾಲ. ಇಡೀ ಜಗತ್ತು ಮೊಬೈಲ್ ಮೂಲಕ ಕೈ ಬೆರಳಲ್ಲಿ ಸಿಗುವ ಸಮಯ. ಆಧುನಿಕತೆ ಭರಾಟೆಯಲ್ಲಿ ನಮ್ಮ ಸಂಪ್ರದಾಯ ಸಂಸ್ಕೃತಿ ಮರೆಯಾಗ್ತಾ ಇದೆ. ಆದರೆ ಇಂಥ ಸಮಯದಲ್ಲೂ ಅದೊಂದು ಊರಲ್ಲಿ ಮಾತ್ರ ಅನೇಕ ವರ್ಷಗಳಿಂದ ಜಾತ್ರೆಯೊಂದನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಅದು ಅಂತಿಂತ ಜಾತ್ರೆ ಅಲ್ಲ, ಕಿಚಡಿ ಜಾತ್ರೆ. ಏನಿದು ಕಿಚಡಿ ಜಾತ್ರೆಯ ವಿಶೇಷ? ಬನ್ನಿ ನೋಡಿ. ಜಾತ್ರೆಯಲ್ಲಿ ಪುರಾತನ ಸಂಸ್ಕೃತಿ ಅನಾವರಣ. ಬಾಗಲಕೋಟೆಯ ಕಿಚಡಿ ಜಾತ್ರೆ ವಿಶೇಷ. ಮನೆಯಲ್ಲಿ ಕಿಚಡಿ ತಯಾರಿಸೋ ಮಹಿಳೆಯರು ತಲೆಗೆ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಪಟಗ ಕಂಬಳಿ ಸುತ್ತಿರುವುದು, ನೆತ್ತಿಯ ಮೇಲೆ ಕಿಚಡಿ ಬುತ್ತಿಯ ಬುಟ್ಟಿ, ದೇವರಿಗೆ ನೈವೇದ್ಯ ಬಳಿಕ ಎಲ್ಲರಿಂದ ಪ್ರಸಾದ ರೂಪದಲ್ಲಿ ಸ್ವೀಕಾರ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬೆನಕಟ್ಟಿ ಗ್ರಾಮದಲ್ಲಿ. ಇಲ್ಲಿ ಪ್ರತಿ ವರ್ಷ ಆಷಾಢ ಪರ್ವ ಎಂದು ವಿಶೇಷ ಕಿಚಡಿ ಜಾತ್ರೆ ಆಚರಣೆ ಮಾಡ್ತಾರೆ. ಇಡೀ ಊರಿಗೆ ಹಬ್ಬದ ಸಂಭ್ರಮವಿರುತ್ತೆ. ಎಲ್ಲರ ಮನೆಯ ಒಲೆ ಮೇಲೂ ಕಿಚಡಿ ಬೇಯುತ್ತಿರುತ್ತದೆ. ಮಹಿಳೆಯರು ಮಡಿಯಿಂದ ಈ ಕಿಚಡಿಯನ್ನ ತಯಾರು ಮಾಡ್ತಾರೆ. ದೇವಸ್ಥಾನದ ಮುಂದೆ ಇಟ್ಟು ಎಲ್ಲರಿಗೂ ಹಂಚಿ ಪ್ರಸಾದದ ರೀತಿ ಸೇವನೆ ಮಾಡಿ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗ್ತಾರೆ. ಈ ಕಿಚಡಿ ಜಾತ್ರೆ ಅನ್ನುವಂಥದ್ದು ನಾವು ಬಾಲ್ಯಾವಸ್ಥೆಯಿದ್ದಾಗಿಂದ ಹಿಡಿದು ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದಾರೆ. ಈ ಜಾತ್ರೆಯ ವೈಶಿಷ್ಟ್ಯ ಅಂತಂದ್ರೆ, ಇದು ರೈತಾಪಿ ವರ್ಗದವರು ಈ ಏನೇ ನಾವು ಬಿತ್ತಿಗೆ ಮಾಡಲಿ, ಬಿತ್ತೋದು ಪೂರ್ವದಲ್ಲಿ ಮುನ್ನ ಇವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡಿಕೊಂಡೆ ನಾವು ಮುಂದಿನ ಕೆಲಸ ನಾವು ಮಾಡುವಂಥದ್ದು ಒಂದು ಸಂಪ್ರದಾಯ ಮೊದಲಿನಿಂದಲೂ ಬಂದಿದೆ. ಇದು ಸುಮಾರು ನಮಗೆ ಈಗ 68 ವರ್ಷ ಆಯಿತು. ಇದಕ್ಕಿಂತ ಪೂರ್ವದಲ್ಲಿಂದಲೇ ಈ ಜಾತ್ರೆ ನಡ್ಕೊತಾ ಬಂದಿದೆ ಇಲ್ಲಿ. ಹೀಗಾಗಿ ನಮ್ಮ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಇದು ನಮ್ಮ ದೇವಸ್ಥಾನ. ಬೆನಕಟ್ಟಿ ಗ್ರಾಮದಲ್ಲಿ ಕೃಷಿ ಕಾರ್ಯ ಮೂಲವಾಗಿದೆ. ಕಿಚಡಿ ಜಾತ್ರೆ ಕೇವಲ ಈ ಗ್ರಾಮದ ಸಂಪ್ರದಾಯ ಸಂಸ್ಕೃತಿಯಲ್ಲ, ಅದು ಈ ಗ್ರಾಮದ ಏಕತೆಗೆ ಸಾಕ್ಷಿಯಾಗಿದೆ. ಕೆಲಸದ ನಿಮಿತ್ತ ದೂರದ ಊರಿನಲ್ಲಿದ್ದವರು ಕೂಡ ಬಂದು ಭಾಗಿಯಾಗ್ತಾರೆ. ಕಿಚಡಿ ಜಾತ್ರೆ ವಿಶೇಷ ಏನಂತಂದ್ರೆ, ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಈ ಬೆನಕಟ್ಟಿ ಗ್ರಾಮದಲ್ಲಿ ಈ ಹಳೆಯ ಸಂಪ್ರದಾಯ ಅಂದರೆ ನಮ್ಮ ಪುರಾತನರು ಕೂಡ ಬಹಳ ದಿನಗಳಿಂದ ನಾವು ಚಿಕ್ಕರಿವಿಂದಲೂ ನೋಡ್ಕೊತಾ ಬಂದಿದ್ದೇವೆ. ಆ ಹಳೆಯ ಒಂದು ಸಂಪ್ರದಾಯವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ವಿಶೇಷತೆ ಏನಪ್ಪ ಅಂತಂದ್ರೆ, ಇಲ್ಲಿ ಬೆನಕಟ್ಟಿ ಗ್ರಾಮದಲ್ಲಿ ಮುತ್ತೈದೆಯರು ಎಲ್ಲ ರೈತಾಪಿ ವರ್ಗ ಇರುವುದರಿಂದ ನಮ್ಮ ಬೆನಕಟ್ಟಿ ಇದು ಒಕ್ಕಲುತನಕ್ಕೆ ಬಲು ಗಟ್ಟಿ ಅಂತ ನಾವು ಹೇಳ್ತಾ ಇದ್ದೇವೆ. ಆಧುನಿಕತೆಯ ವೇಗದಲ್ಲಿ ಹಲವು ಆಚರಣೆಗಳು ಮರೆಯಾಗ್ತಿರೋ ಇಂದಿನ ಕಾಲದಲ್ಲಿ ಕಿಚಡಿ ಜಾತ್ರೆ ಊರ ಏಕತೆಗೆ ಸಾಕ್ಷಿಯಂತೆ ನಡೆದುಕೊಂಡು ಬರ್ತಿದೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇದು ಆಧುನಿಕ ಕಾಲ. ಇಡೀ ಜಗತ್ತು ಮೊಬೈಲ್ ಮೂಲಕ ಕೈ ಬೆರಳಲ್ಲಿ ಸಿಗುವ ಸಮಯ. ಆಧುನಿಕತೆ ಭರಾಟೆಯಲ್ಲಿ ನಮ್ಮ ಸಂಪ್ರದಾಯ ಸಂಸ್ಕೃತಿ ಮರೆಯಾಗ್ತಾ ಇದೆ. ಆದರೆ ಇಂಥ ಸಮಯದಲ್ಲೂ ಅದೊಂದು ಊರಲ್ಲಿ ಮಾತ್ರ ಅನೇಕ ವರ್ಷಗಳಿಂದ ಜಾತ್ರೆಯೊಂದನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಅದು ಅಂತಿಂತ ಜಾತ್ರೆ ಅಲ್ಲ, ಕಿಚಡಿ ಜಾತ್ರೆ. ಏನಿದು ಕಿಚಡಿ ಜಾತ್ರೆಯ ವಿಶೇಷ? ಬನ್ನಿ ನೋಡಿ. ಜಾತ್ರೆಯಲ್ಲಿ ಪುರಾತನ ಸಂಸ್ಕೃತಿ ಅನಾವರಣ. ಬಾಗಲಕೋಟೆಯ ಕಿಚಡಿ ಜಾತ್ರೆ ವಿಶೇಷ. ಮನೆಯಲ್ಲಿ ಕಿಚಡಿ ತಯಾರಿಸೋ ಮಹಿಳೆಯರು ತಲೆಗೆ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಪಟಗ ಕಂಬಳಿ ಸುತ್ತಿರುವುದು, ನೆತ್ತಿಯ ಮೇಲೆ ಕಿಚಡಿ ಬುತ್ತಿಯ ಬುಟ್ಟಿ, ದೇವರಿಗೆ ನೈವೇದ್ಯ ಬಳಿಕ ಎಲ್ಲರಿಂದ ಪ್ರಸಾದ ರೂಪದಲ್ಲಿ ಸ್ವೀಕಾರ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬೆನಕಟ್ಟಿ ಗ್ರಾಮದಲ್ಲಿ. ಇಲ್ಲಿ ಪ್ರತಿ ವರ್ಷ ಆಷಾಢ ಪರ್ವ ಎಂದು ವಿಶೇಷ ಕಿಚಡಿ ಜಾತ್ರೆ ಆಚರಣೆ ಮಾಡ್ತಾರೆ. ಇಡೀ ಊರಿಗೆ ಹಬ್ಬದ ಸಂಭ್ರಮವಿರುತ್ತೆ. ಎಲ್ಲರ ಮನೆಯ ಒಲೆ ಮೇಲೂ ಕಿಚಡಿ ಬೇಯುತ್ತಿರುತ್ತದೆ. ಮಹಿಳೆಯರು ಮಡಿಯಿಂದ ಈ ಕಿಚಡಿಯನ್ನ ತಯಾರು ಮಾಡ್ತಾರೆ. ದೇವಸ್ಥಾನದ ಮುಂದೆ ಇಟ್ಟು ಎಲ್ಲರಿಗೂ ಹಂಚಿ ಪ್ರಸಾದದ ರೀತಿ ಸೇವನೆ ಮಾಡಿ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗ್ತಾರೆ. ಈ ಕಿಚಡಿ ಜಾತ್ರೆ ಅನ್ನುವಂಥದ್ದು ನಾವು ಬಾಲ್ಯಾವಸ್ಥೆಯಿದ್ದಾಗಿಂದ ಹಿಡಿದು ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದಾರೆ. ಈ ಜಾತ್ರೆಯ ವೈಶಿಷ್ಟ್ಯ ಅಂತಂದ್ರೆ, ಇದು ರೈತಾಪಿ ವರ್ಗದವರು
ಈ ಏನೇ ನಾವು ಬಿತ್ತಿಗೆ ಮಾಡಲಿ ಬಿತ್ತೋದು ಪೂರ್ವದಲ್ಲಿ ಮುನ್ನ ಇವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡಿಕೊಂಡೆ ನಾವು ಮುಂದಿನ ಕೆಲಸ ನಾವು ಮಾಡುವಂಥದ್ದು ಒಂದು ಸಂಪ್ರದಾಯ ಮೊದಲಿನಿಂದಲೂ ಬಂದಿದೆ. ಇದು ಸುಮಾರು ನಮಗೆ ಈಗ 68 ವರ್ಷ ಆಯಿತು. ಇದಕ್ಕಿಂತ ಪೂರ್ವದಲ್ಲಿಂದಲೇ ಈ ಜಾತ್ರೆ ನಡ್ಕೊತಾ ಬಂದಿದೆ ಇಲ್ಲಿ. ಹೀಗಾಗಿ ನಮ್ಮ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಇದು ನಮ್ಮ ದೇವಸ್ಥಾನ. ಬೆನಕಟ್ಟಿ ಗ್ರಾಮದಲ್ಲಿ ಕೃಷಿ ಕಾರ್ಯ ಮೂಲವಾಗಿದೆ. ಕಿಚಡಿ ಜಾತ್ರೆ ಕೇವಲ ಈ ಗ್ರಾಮದ ಸಂಪ್ರದಾಯ ಸಂಸ್ಕೃತಿಯಲ್ಲ, ಅದು ಈ ಗ್ರಾಮದ ಏಕತೆಗೆ ಸಾಕ್ಷಿಯಾಗಿದೆ. ಕೆಲಸದ ನಿಮಿತ್ತ ದೂರದ ಊರಿನಲ್ಲಿದ್ದವರು ಕೂಡ ಬಂದು ಭಾಗಿಯಾಗ್ತಾರೆ. ಕಿಚಡಿ ಜಾತ್ರೆ ವಿಶೇಷ ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಈ ಬೆನಕಟ್ಟಿ ಗ್ರಾಮದಲ್ಲಿ ಈ ಹಳೆಯ ಸಂಪ್ರದಾಯ ಅಂದರೆ ನಮ್ಮ ಪುರಾತನರು ಕೂಡ ಬಹಳ ದಿನಗಳಿಂದ ನಾವು ಚಿಕ್ಕರಿವಿಂದಲೂ ನೋಡ್ಕೊತಾ ಬಂದಿದ್ದೇವೆ. ಆ ಹಳೆಯ ಒಂದು ಸಂಪ್ರದಾಯವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಬೆನಕಟ್ಟಿ ಗ್ರಾಮದಲ್ಲಿ ಮುತ್ತೈದೆಯರು ಎಲ್ಲ ರೈತಾಪಿ ವರ್ಗ ಇರುವುದರಿಂದ ನಮ್ಮ ಬೆನಕಟ್ಟಿ ಇದು ಒಕ್ಕಲುತನಕ್ಕೆ ಬಲು ಗಟ್ಟಿ ಅಂತ ನಾವು ಹೇಳ್ತಾ ಇದ್ದೇವೆ. ಆಧುನಿಕತೆಯ ವೇಗದಲ್ಲಿ ಹಲವು ಆಚರಣೆಗಳು ಮರೆಯಾಗ್ತಿರೋ ಇಂದಿನ ಕಾಲದಲ್ಲಿ ಕಿಚಡಿ ಜಾತ್ರೆ ಊರ ಏಕತೆಗೆ ಸಾಕ್ಷಿಯಂತೆ ನಡೆದುಕೊಂಡು ಬರ್ತಿದೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಇದು ಆಧುನಿಕ ಕಾಲ. ಇಡೀ ಜಗತ್ತು ಮೊಬೈಲ್ ಮೂಲಕ ಕೈ ಬೆರಳಲ್ಲಿ ಸಿಗುವ ಸಮಯ. ಆಧುನಿಕತೆ ಭರಾಟೆಯಲ್ಲಿ ನಮ್ಮ ಸಂಪ್ರದಾಯ ಸಂಸ್ಕೃತಿ ಮರೆಯಾಗ್ತಾ ಇದೆ. ಆದರೆ ಇಂಥ ಸಮಯದಲ್ಲೂ ಅದೊಂದು ಊರಲ್ಲಿ ಮಾತ್ರ ಅನೇಕ ವರ್ಷಗಳಿಂದ ಜಾತ್ರೆಯೊಂದನ್ನ ನಡೆಸ್ತಾ ಬರ್ತಾ ಇದ್ದಾರೆ. ಅದು ಅಂತಿಂತ ಜಾತ್ರೆ ಅಲ್ಲ, ಕಿಚಡಿ ಜಾತ್ರೆ. ಏನಿದು ಕಿಚಡಿ ಜಾತ್ರೆಯ ವಿಶೇಷ? ಬನ್ನಿ ನೋಡಿ. ಜಾತ್ರೆಯಲ್ಲಿ ಪುರಾತನ ಸಂಸ್ಕೃತಿ ಅನಾವರಣ. ಬಾಗಲಕೋಟೆಯ ಕಿಚಡಿ ಜಾತ್ರೆ ವಿಶೇಷ. ಮನೆಯಲ್ಲಿ ಕಿಚಡಿ ತಯಾರಿಸೋ ಮಹಿಳೆಯರು ತಲೆಗೆ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಪಟಗ ಕಂಬಳಿ ಸುತ್ತಿರುವುದು, ನೆತ್ತಿಯ ಮೇಲೆ ಕಿಚಡಿ ಬುತ್ತಿಯ ಬುಟ್ಟಿ, ದೇವರಿಗೆ ನೈವೇದ್ಯ ಬಳಿಕ ಎಲ್ಲರಿಂದ ಪ್ರಸಾದ ರೂಪದಲ್ಲಿ ಸ್ವೀಕಾರ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬೆನಕಟ್ಟಿ ಗ್ರಾಮದಲ್ಲಿ. ಇಲ್ಲಿ ಪ್ರತಿ ವರ್ಷ ಆಷಾಢ ಪರ್ವ ಎಂದು ವಿಶೇಷ ಕಿಚಡಿ ಜಾತ್ರೆ ಆಚರಣೆ ಮಾಡ್ತಾರೆ. ಇಡೀ ಊರಿಗೆ ಹಬ್ಬದ ಸಂಭ್ರಮವಿರುತ್ತೆ. ಎಲ್ಲರ ಮನೆಯ ಒಲೆ ಮೇಲೂ ಕಿಚಡಿ ಬೇಯುತ್ತಿರುತ್ತದೆ. ಮಹಿಳೆಯರು ಮಡಿಯಿಂದ ಈ ಕಿಚಡಿಯನ್ನ ತಯಾರು ಮಾಡ್ತಾರೆ. ದೇವಸ್ಥಾನದ ಮುಂದೆ ಇಟ್ಟು ಎಲ್ಲರಿಗೂ ಹಂಚಿ ಪ್ರಸಾದದ ರೀತಿ ಸೇವನೆ ಮಾಡಿ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗ್ತಾರೆ. ಈ ಕಿಚಡಿ ಜಾತ್ರೆ ಅನ್ನುವಂಥದ್ದು ನಾವು ಬಾಲ್ಯಾವಸ್ಥೆಯಿದ್ದಾಗಿಂದ ಹಿಡಿದು ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದಾರೆ. ಈ ಜಾತ್ರೆಯ ವೈಶಿಷ್ಟ್ಯ ಅಂತಂದ್ರೆ ಇದು ರೈತಾಪಿ ವರ್ಗದವರು ಈ ಏನೇ ನಾವು ಬಿತ್ತಿಗೆ ಮಾಡಲಿ ಬಿತ್ತೋದು ಪೂರ್ವದಲ್ಲಿ ಮುನ್ನ ಇವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡಿಕೊಂಡೆ ನಾವು ಮುಂದಿನ ಕೆಲಸ ನಾವು ಮಾಡುವಂಥದ್ದು ಒಂದು ಸಂಪ್ರದಾಯ ಮೊದಲಿನಿಂದಲೂ ಬಂದಿದೆ. ಇದು ಸುಮಾರು ನಮಗೆ ಈಗ 68 ವರ್ಷ ಆಯಿತು. ಇದಕ್ಕಿಂತ ಪೂರ್ವದಲ್ಲಿಂದಲೇ ಈ ಜಾತ್ರೆ ನಡ್ಕೊತಾ ಬಂದಿದೆ ಇಲ್ಲಿ. ಹೀಗಾಗಿ ನಮ್ಮ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಇದು ನಮ್ಮ ದೇವಸ್ಥಾನ. ಬೆನಕಟ್ಟಿ ಗ್ರಾಮದಲ್ಲಿ ಕೃಷಿ ಕಾರ್ಯ ಮೂಲವಾಗಿದೆ. ಕಿಚಡಿ ಜಾತ್ರೆ ಕೇವಲ ಈ ಗ್ರಾಮದ ಸಂಪ್ರದಾಯ ಸಂಸ್ಕೃತಿಯಲ್ಲ, ಅದು ಈ ಗ್ರಾಮದ ಏಕತೆಗೆ ಸಾಕ್ಷಿಯಾಗಿದೆ. ಕೆಲಸದ ನಿಮಿತ್ತ ದೂರದ ಊರಿನಲ್ಲಿದ್ದವರು ಕೂಡ ಬಂದು ಭಾಗಿಯಾಗ್ತಾರೆ. ಕಿಚಡಿ ಜಾತ್ರೆ ವಿಶೇಷ ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಈ ಬೆನಕಟ್ಟಿ ಗ್ರಾಮದಲ್ಲಿ ಈ ಹಳೆಯ ಸಂಪ್ರದಾಯ ಅಂದರೆ ನಮ್ಮ ಪುರಾತನರು ಕೂಡ ಬಹಳ ದಿನಗಳಿಂದ ನಾವು ಚಿಕ್ಕರಿವಿಂದಲೂ ನೋಡ್ಕೊತಾ ಬಂದಿದ್ದೇವೆ. ಆ ಹಳೆಯ ಒಂದು ಸಂಪ್ರದಾಯವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಬೆನಕಟ್ಟಿ ಗ್ರಾಮದಲ್ಲಿ ಮುತ್ತೈದೆಯರು ಎಲ್ಲ ರೈತಾಪಿ ವರ್ಗ ಇರುವುದರಿಂದ ನಮ್ಮ ಬೆನಕಟ್ಟಿ ಇದು ಒಕ್ಕಲುತನಕ್ಕೆ ಬಲು ಗಟ್ಟಿ ಅಂತ ನಾವು ಹೇಳ್ತಾ ಇದ್ದೇವೆ. ಆಧುನಿಕತೆಯ ವೇಗದಲ್ಲಿ ಹಲವು ಆಚರಣೆಗಳು ಮರೆಯಾಗ್ತಿರೋ ಇಂದಿನ ಕಾಲದಲ್ಲಿ ಕಿಚಡಿ ಜಾತ್ರೆ ಊರ ಏಕತೆಗೆ ಸಾಕ್ಷಿಯಂತೆ ನಡೆದುಕೊಂಡು ಬರ್ತಿದೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ.